ಹಾಗೇನು ಮಾಡೋದು ಅದು ಏನು ವರ್ಷ ಬೆಳ್ಳಂಬೆಳಗ್ಗೆ 3 ರಿಂದ 4 ಗಂಟೆ ಸುಮಾರಿಗೆ ಮನೆಯಲ್ಲಿ ಯಾರೂ ಇಲ್ಲದನ್ನ ನೋಡಿ ಬಾಗಿಲಿನ ಬೀಗ ಮುರಿದು ಕಳ್ಳತನ ಮಾಡಿ 700 ಗ್ರಾಂ ಚಿನ್ನ ದೋಚಿ ಪರಾರಿಯಾದ ಘಟನೆ ಗೋಕಾಕ್ ನಗರದಲ್ಲಿ ನಡೆದಿದೆ. ಗೋಕಾಕ್ ನಗರದ ವಿದ್ಯಾನಗರದ ವ್ಯಾಪಾರಸ್ಥ ಶ್ರೀರಾಮ ಚೌಧರಿ ಅವರ ಮನೆಯಲ್ಲಿಟ್ಟಿದ್ದ 700 ಗ್ರಾಂ ಚಿನ್ನ ಕಳ್ಳತನ ಆಗಿತ್ತು. ಸುದ್ದಿ ತಿಳಿದ ನಗರ ಠಾಣೆಯ ಸಿಪಿಐ ಸುರೇಶ್ ಬಾಬು ಬಂಡಿವಂಟರ್ ಮತ್ತು ನಗರ ಪಿಎಸ್ಐ ಕೆ ವಾಲಿಕರ್ ಇವರು ಸ್ಥಳಕ್ಕೆ ದೌಡಾಯಿಸಿ ಪರಿಶೀಲನೆ ಮಾಡಿ ಪ್ರಕರಣ ದಾಖಲಿಸಿಕೊಂಡು ಕಳ್ಳರಿಗಾಗಿ ಜಾಲ ಭೇದಿಸಿದ್ದಾರೆ. ಇನ್ನು ಶ್ರೀರಾಮ್ ಚೌಧರಿ ಇವರು ಬೇರೆ ಊರಿಗೆ ಹೋಗಿದ್ದನ್ನ ಗಮನಿಸಿದ ಕಳ್ಳರು ಮೊದಲು ಬೇರೆಯೊಬ್ಬರ ಮನೆಗೆ ಕಳ್ಳತನಕ್ಕೆ ಹೋದಾಗ ಅಲ್ಲಿ ಏನೂ ಸಿಗದ ಕಾರಣ ಪಕ್ಕದಲ್ಲಿದ್ದ ಶ್ರೀರಾಮ್ ಚೌಧರಿ ಇವರ ಮನೆಯಲ್ಲಿ ಯಾರೂ ಇಲ್ಲದನ್ನ ಗಮನಿಸಿ ಮನೆಯ ಬಾಗಿಲ ಬೀಗ ಮುರಿದು 700 ಗ್ರಾಂ ಚಿನ್ನ ಕಳ್ಳತನ ಮಾಡಿದ್ದು ತಿಳಿದು ಬಂದಿದೆ. ಕಳ್ಳತನಕ್ಕೆ ಮನೆಯ ಮಾಲೀಕ ಶ್ರೀರಾಮ್ ಚೌಧರಿ ಅವರ ನಿರ್ಲಕ್ಷ್ಯವೇ ಕಾರಣ ಅಂತ ಅನ್ನಬಹುದು. ಯಾಕಂದ್ರೆ ದಿನ ಪ್ರತಿ ನಗರ ಪೊಲೀಸರು ಸಾರ್ವಜನಿಕರಿಗೆ, ವ್ಯಾಪಾರಸ್ಥರಿಗೆ, ಇನ್ನುಳಿದವರಿಗೂ ಕೂಡ ಸಿಸಿಟಿವಿ ಅಳವಡಿಸಲು ಪರಸ್ಥಳಕ್ಕೆ ಹೋಗುವಾಗ ಸ್ಥಳೀಯ ಪೊಲೀಸ್ ಠಾಣೆಗೆ ತಿಳಿಸಿದ್ರು ಸಹ ಸಾರ್ವಜನಿಕರು ನಿರ್ಲಕ್ಷ್ಯ ತೋರಿಸೋದ್ರಿಂದ ಇಂತಹ ಕಳ್ಳತನ ಆಗುತ್ತಲ್ಲವೇ? ಅಷ್ಟೇ ಅಲ್ಲ, ಸಿಸಿಟಿವಿ ಅಳವಡಿಸದಿರೋದು ಕಳ್ಳತನ ಮಾಡಲಿಕ್ಕೆ ಸಹಕಾರಿಯಾಗುತ್ತಲ್ಲವೇ? ಇದರ ಜೊತೆಯಲ್ಲಿ ಜನನಿ ಬೀಟ್ ಪ್ರದೇಶವಾದ ವಿದ್ಯಾನಗರದಲ್ಲಿ ಮನೆಯಲ್ಲಿಟ್ಟಿದ್ದ ಅಪಾರ ಪ್ರಮಾಣದ ಚಿನ್ನ ಕಳ್ಳತನವಾಗಿತ್ತು. ಸ್ಥಳೀಯರು ಈ ಕಳ್ಳತನದ ಬಗ್ಗೆ ಸಂಶಯ ವ್ಯಕ್ತಪಡಿಸಿದ್ದಾರೆ. ಇನ್ನಾದರೂ ಸಾರ್ವಜನಿಕರು ಸಿಸಿಟಿವಿ ಅಳವಡಿಸಿ ಕಾನೂನಿಗೆ ಸಹಕರಿಸಬೇಕಾಗಿದೆ. ಆಗ ಮಾತ್ರ ಕಳ್ಳತನಕ್ಕೆ ಬ್ರೇಕ್ ಹಾಕಲು ಸಾಧ್ಯ.